ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನಾವೆಲ್ಲರೂ ಮನೆಯಲ್ಲಿ ಸಗರ್ ಯಲ್ಲಮ್ಗೆ ಹೋಗಿದ್ದು. ಮಾರ್ನಿಂಗ್ ಬೇಗ ಎಲ್ಲರೂ ಎದ್ದು ಟಿಫನ್ ಎಲ್ಲ ಮಾಡ್ಕೊಂಡು ಹೋಗಿರೋದು. ನಾನು ಇಲ್ಲಿ ಬಂದುಬಿಟ್ಟು ಉತ್ತರ ಕರ್ನಾಟಕದ್ದು ಫೇಮಸ್ ರೆಸಿಪಿ ಆದಂಥ ಒಗ್ಗರಣೆ ಅಂತ ಹೇಳ್ತೀವಿ, ಮಂಡಕ್ಕಿದು. ಅದು ಮಾಡೋದು ಯಾವ ಥರ ಅಂತ ಹೇಳಿಬಿಟ್ಟು ಈ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಒಂದು ಪಾತ್ರೆ ಇಟ್ಬಿಟ್ಟು ಎಣ್ಣೆ ಕಾದಿದೆ. ಎಣ್ಣೆ ಬಿಸಿ ಆದ ನಂತರ ಅದಕ್ಕೆ ಸ್ವಲ್ಪ ಜೀರಿಗೆ ಆಮೇಲೆ ಸಾಸಿವೆನ ಹಾಕ್ಕೊಳ್ತಾ ಇದ್ದೀವಿ. ಜೀರಿಗೆ ಸಾಸಿವೆ ಫ್ರೈ ಆದ ನಂತರ ಇದಕ್ಕೆ ನಾವು ಜಜ್ಜಿಟ್ಕೊಂಡಿರೋಂತಹ ಬೆಳ್ಳುಳ್ಳಿನ ಸೇರಿಸ್ಕೊಳ್ತಾ ಇದ್ದೀವಿ. ಬೆಳ್ಳುಳ್ಳಿ ಎಲ್ಲ ಫ್ರೈ ಆದ ನಂತರ ಇದಕ್ಕೆ ನಾವು ಕರಿಬೇವಿನ ಸೊಪ್ಪು ಆಮೇಲೆ ಪುದೀನನ ಆ್ಯಡ್ ಮಾಡ್ಕೊಳ್ಬೇಕು. ಅದಾದ ನಂತರ ಈರುಳ್ಳಿ, ಯೂಶ್ವಲಿ ಒಗ್ಗರಣೆ ಅಥವಾ ಸೂಸ್ಲಾ ಅಂತ ಏನು ಹೇಳ್ತೀವಲ್ವ, ಅದಕ್ಕೆ ಜಾಸ್ತಿ ಪ್ರಮಾಣದಲ್ಲಿ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಹಾಕಿದರೆ ರುಚಿ ಚೆನ್ನಾಗಿರುತ್ತೆ. ಆಮೇಲೆ ಇದು ಉತ್ತರ ಕರ್ನಾಟಕದ್ದು ಫೇಮಸ್ ರೆಸಿಪಿ ಅಂತಲೇ ಹೇಳ್ಬೋದು, ಮಂಡಕ್ಕಿಯಿಂದ ಮಾಡಿರೋಂಥ ಸೂಸ್ಲಾ ಅಥವಾ ಒಗ್ಗರಣೆ ಅಂತ ಹೇಳಿಬಿಟ್ಟು. ಸೊ ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ಹಾಕಿಬಿಟ್ಟು ನೀಟಾಗಿ ಎಣ್ಣೆ ಒಳಗಡೆ ನಾವು ಫ್ರೈ ಮಾಡ್ಕೊಳ್ಬೇಕು. ನಾನು ಆಲ್ರೆಡಿ ಒಂದು ವಿಡಿಯೋದಲ್ಲಿ ಒಗ್ಗರಣೆ ರೆಸಿಪಿ ಅಥವಾ ಸೂಸ್ಲಾ ರೆಸಿಪಿ ಅಂತಲೂ ಹೇಳ್ತಾರೆ, ಅದನ್ನ ಶೇರ್ ಮಾಡಿದ್ದೀನಿ, ಹೋಗ್ಬಿಟ್ಟು ನೋಡ್ಕೊಳ್ಳಿ. ಸೊ ನಾವು ಗುಡ್ಡಕ್ಕೆ ಹೋಗೋ ದಿನ ಮುಂಚೆ ಟಿಫನ್ಗೆ ಅಂತ ಹೇಳಿಬಿಟ್ಟು ಇದು ಒಗ್ಗರಣೆನ ಮಾಡಿರೋದು. ಸೊ ಆ ರೆಸಿಪಿನ ನಾನು ಪುನಃ ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಸೊ ನೀಟಾಗಿ ಫ್ರೈ ಆದ ನಂತರ ಈರುಳ್ಳಿ ಎಲ್ಲ ನಾನಿಲ್ಲಿ ಮಂಡಕ್ಕಿ ಅಂತ ಏನು ಹೇಳ್ತೀವಲ್ವ, ಆ ಮಂಡಕ್ಕಿನ ತೊಗೊಂಡಿದ್ದೀವಿ. ಆ ಮಂಡಕ್ಕಿನ ನೀಟಾಗಿ ನಾವು ನೆನೆಸ್ಕೊಳ್ಬೇಕು. ನಾವಿಲ್ಲಿ ಒಗ್ಗರಣೆ ಮಾಡ್ತಿರೋದು ಚುಡುವ ಮಂಡಕ್ಕಿ ಅಂತ ಹೇಳ್ತಾರಲ್ವ, ಸ್ವಲ್ಪ ತೆಳುವಾಗಿ ಬರುತ್ತೆ, ತುಂಬಾ ತೆಳುವಾಗಿರುತ್ತೆ, ಬೇಗನೆ ನೆಂದೋಗುತ್ತೆ. ಸೊ ಅದಕ್ಕೆ ನಾವು ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ಆಲ್ಮೋಸ್ಟ್ ಬೇಗನೆ ನಾವು ಎದ್ಬಿಟ್ಟು ತೆಗಿಬೇಕು ಅದನ್ನ ನೆನೆಸ್ಕೊಂಡು. ಇಲ್ಲಿ ನೋಡ್ತಾ ಇದ್ದೀರಲ್ವ, ಚೆನ್ನಾಗಿ ನೆಂದಿದೆ. ಆ ನೆಂದಿರೋಂತಹ ಮಂಡಕ್ಕಿನ ನಾವು ಹಿಂಡ್ಕೊಂಡ್ಬಿಟ್ಟು ಸಪ್ರೇಟ್ ಮಾಡ್ಕೊಳ್ಬೇಕು. ಸೊ ಈ ಥರ ನೀರಲ್ಲಿ ನೀಟಾಗಿ ನೆನೆಸ್ಕೊಂಡು ಸಪ್ರೇಟಾಗಿ ಮಾಡ್ಕೊಳ್ಬೇಕು. ಸೊ ನೋಡ್ತಾ ಇದ್ದೀರಲ್ವ, ಆಮೇಲೆ 2 ವೆರೈಟಿಲಿ ಮಂಡಕ್ಕಿ ಸಿಗೋದು ಉತ್ತರ ಕರ್ನಾಟಕ ಸೈಡ್ ಅವರು ಆಗಿದ್ರೆ ಗೊತ್ತಿರುತ್ತೆ. ಒಂದು ಸೂಸ್ಲಾ ಮಾಡೋಕ್ಕೆ ಅಂತ ಮಂಡಕ್ಕಿ, ಇನ್ನೊಂದು ಚುಡುವ ಅಂತ ಹೇಳ್ತಾರೆ, ಅದನ್ನು ಮಾಡೋಕ್ಕೆ ಮಂಡಕ್ಕಿ. ಇವತ್ತು ನಾನು ಇಲ್ಲಿ ರೆಸಿಪಿ ತೋರಿಸ್ತಾ ಇರೋದು ಚುಡುವ ಮಾಡೋರಂತಹ ಮಂಡಕ್ಕಿಯಿಂದ ಮಾಡ್ತಿರೋದು ಒಗ್ಗರಣೆನ. ಸೊ ಇಲ್ಲಿ ಈರುಳ್ಳಿ ಮೆಣಸಿನ್ಕಾಯಿ ಚೆನ್ನಾಗಿ ಫ್ರೈ ಆಗಿದೆ, ಅದಕ್ಕೆ 2-3 ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿಣದ ಪುಡಿನ ಹಾಕ್ಕೊಳ್ಬೇಕು. ಅದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು. ನಾವು ಜಾಸ್ತಿ ಪ್ರಮಾಣದಲ್ಲಿ ಒಗ್ಗರಣೆ ಮಾಡ್ತಾ ಇರೋದು, ಸೊ ಅದರ ಸಲುವಾಗಿ ಸ್ವಲ್ಪ ಎಲ್ಲನೂ ಒಗ್ಗರಣೆಗೆ ಜಾಸ್ತಿ ಮಸಾಲೆನ ಹಾಕ್ಕೊಂಡ್ಬಿಟ್ಟು ರೆಸಿಪಿನ ಮಾಡ್ತಾ ಇರೋದು. ಸೊ ಇವಾಗ ಅರಿಶಿಣ ಚೆನ್ನಾಗಿ ಫ್ರೈ ಆಗಿದೆ ಒಗ್ಗರಣೆ ಜೊತೆ. ಸೊ ಇದು ನೀಟಾಗಿ ಫ್ರೈ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ನಾವು ಟೊಮ್ಯಾಟೊನೂ ಸಹ ಆ್ಯಡ್ ಮಾಡ್ಕೊಂಡ್ಬಿಟ್ಟು ಫ್ರೈ ಮಾಡ್ಕೊಳ್ಬೇಕು. ಸೊ ಒಗ್ಗರಣೆ ಬೇಯಷ್ಟಲ್ಲೇ ನಾವೇನು ನೆನೆಸ್ಕೊಂಡು ಇಟ್ಕೊಂಡಿರುವಂಥ ಮಂಡಕ್ಕಿ ಏನಿರುತ್ತಲ್ವ, ಅದಕ್ಕೆ ಪುಟಾಣಿ ಪುಡಿ ಅಂತ ಹೇಳ್ತಾರೆ, ಹುರಿಗಡಲೆ ಅಂತಲೂ ಹೇಳ್ತಾರಲ್ವ, ಅದರದ್ದು ಪೌಡರ್. ಸೊ ಅದನ್ನು ಹಾಕ್ಕೊಂಡ್ಬಿಟ್ಟು ಕಲಿಸ್ಕೊಳ್ಬೇಕು. ಒಗ್ಗರಣೆಗೆ ಹಾಕ್ಕೊಳ್ಳೋಕ್ಕಿಂತ ಮುಂಚೆನೇ ಈ ಪುಟಾಣಿ ಪುಡಿ ಅಥವಾ ಹುರಿಗಡಲೆದ ಪೌಡರ್ ಹಾಕ್ಕೊಂಡ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ವ, ಈ ಥರ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇಟ್ಕೊಂಡಿರಬೇಕು. ಸೊ ಆ ಕಡೆ ಒಗ್ಗರಣೆನೂ ಚೆನ್ನಾಗಿ ಬೇಯ್ತಾ ಇರಬೇಕಾದ್ರೆ ಇದನ್ನೆಲ್ಲ ಸೈಡಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ವಿ. ಸೊ ಈ ಥರ ಪುಟಾಣಿ ಪುಡಿ ಸ್ವಲ್ಪ ಜಾಸ್ತಿ ಹಾಕಿಬಿಟ್ಟು ಮಾಡಿದ್ರೆ ಚೆನ್ನಾಗಿರುತ್ತೆ. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ವ, ಒಗ್ಗರಣೆಗೆ ನಾವು ಹಾಲನ್ನ ಹಾಕ್ಕೊಳ್ಬೇಕು. ಯೂಶ್ವಲಿ ಒಗ್ಗರಣೆಗೆ ಹಾಲಿದ್ರೇ ರುಚಿ ಚೆನ್ನಾಗಿ ಬರುತ್ತೆ. ಈ ಒಗ್ಗರಣೆ ರೆಸಿಪಿ ಬಂದುಬಿಟ್ಟು ಅಮ್ಮ ಮಾಡಿರೋದು, ಅವರು ಯಾವ ಥರ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ನಾವಿಲ್ಲಿ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಹಾಲು ಹಾಕಿದ ಮೇಲೆ ಇದು ಚೆನ್ನಾಗಿ ಬೆಂದಿದೆ. ಸೊ ಈ ಬೆಂದಿರೋಂತಹ ಒಗ್ಗರಣೆಗೆ ನಾವೇನು ಮಂಡಕ್ಕಿನ ನೆನೆಸ್ಕೊಂಡು ಆಮೇಲೆ ಅದಕ್ಕೆ ಪುಟಾಣಿ ಪುಡಿ ಹಚ್ಕೊಂಡು ಇಟ್ಟಿರ್ತೀವಲ್ವ, ಅದನ್ನು ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಬೇಕು. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ವ, ಬೆಂದಿರೋಂಥ ಒಗ್ಗರಣೆಗೆ ಮಂಡಕ್ಕಿನ ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ. ಉತ್ತರ ಕರ್ನಾಟಕದವ್ರಿಗೆ ತುಂಬಾ ಇಷ್ಟವಾದಂತಹ ರೆಸಿಪಿ ಅಂತಲೇ ಹೇಳ್ಬೋದು. ಆಲ್ಮೋಸ್ಟ್ ಎಲ್ಲರೂ ಮನೇಲಿ ವೀಕ್ಲಿ ಒನ್ಸ್ ಆದರೂ ಮಾಡೇ ಮಾಡ್ತಾರೆ. ಚುಡುವಾದ ಮಂಡಕ್ಕಿ ಅಥವಾ ಒಗ್ಗರಣೆ ಅಂತಲೇ ಹೇಳ್ತಾರೆ, ಸೂಸ್ಲಾ ಅಂತಲೂ ಹೇಳ್ತಾರೆ. ಸೊ ಈ ಒಗ್ಗರಣೆ ಜೊತೆ ಬಜ್ಜಿ ಇದ್ದರೆ ಇನ್ನೂ ಸಖತ್ ಟೇಸ್ಟಿಯಾಗಿರುತ್ತೆ. ಸೊ ನಾವು ಅವತ್ತು ಸಗರದ ಗುಡ್ಡದ ಯಲ್ಲಮ್ಮಗೆ ಹೋಗಬೇಕಾದ್ರೆ ಒಗ್ಗರಣೆ ಅಂತ ಹೇಳಿಬಿಟ್ಟು ಬ್ರೇಕ್ಫಾಸ್ಟ್ಗಂತ ಮಾಡಿರೋದು. ಹೋಪ್ ನಿಮಗೆ ಈ ರೆಸಿಪಿ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇದೆಲ್ಲ ಮಿಕ್ಸ್ ಮಾಡಿದ ನಂತರ ಗಾರ್ನಿಷಿಂಗ್ ಅಂತ ಹೇಳಿಬಿಟ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡ್ಬಿಟ್ಟು ಅದನ್ನ ಒಂದು ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ಬೇಕು. ಯೂಶ್ವಲಿ ತಣ್ಣಗಾಗಿರುತ್ತಲ್ವ, ನಾವು ಕೆಳಗಡೆ ಇಳಿಸ್ಕೊಂಡ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರೋದು. ಸೊ ಮೀಡಿಯಮ್ ಫ್ಲೇಮ್ ಅಥವಾ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಒಂದು 2 to 3 ಮಿನಿಟ್ಸ್ ಆದರೂ ಇಟ್ಟರೆ ಅದು ಬಿಸಿ ಆಗುತ್ತೆ.
ಬಿಸಿ ಆದ ನಂತರ ಇದನ್ನ ನಾವು ಸರ್ವ್ ಮಾಡ್ಬೋದು. ಸೊ ನೀಟಾಗಿ ಇದು ಕಲಿತಾಗಿದೆ. ನಿಮಗೆ ಬೇಕಿದ್ದರೆ ಎಕ್ಸ್ಟ್ರಾ ಪುಟಾಣಿ ಪುಡಿ ಬೇಕಿದ್ದರೆ ಅದು ಕಲಸಾದ ನಂತರನೂ ನಾವು ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಬೋದು. ಸೊ ನೋಡಿದ್ರಲ್ವ, ಇವಾಗ ಒಗ್ಗರಣೆ ಎಲ್ಲ ನೀಟಾಗಿ ರೆಡಿ ಆಯಿತು. ಈ ನೀಟಾಗಿ ರೆಡಿಯಾಗಿರೋಂಥ ಒಗ್ಗರಣೆನ ಒಂದು ಸ್ವಲ್ಪ ಹೊತ್ತು ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಬಿಸಿ ಮಾಡ್ಕೊಂಡ್ವಿ. ಬಿಸಿ ಮಾಡ್ಕೊಂಡಾದ ನಂತರ ಎಲ್ಲರೂ ಮನೆಯಲ್ಲಿ ಬ್ರೇಕ್ಫಾಸ್ಟ್ನ ಮಾಡ್ಕೊಂಡ್ವಿ. ಸೊ ಯೂಶ್ವಲಿ ಒಗ್ಗರಣೆ ಅಂತಂದರೆ ನೀವು ಉತ್ತರ ಕರ್ನಾಟಕದವ್ರು ಆಗಿದ್ದರೆ ಹೋಟೆಲ್ ಸ್ಟೈಲಲ್ಲಿ ನೋಡ್ಬೋದು. ಯೂಶ್ವಲಿ ಪೇಪರ್ ಒಳಗಡೆ ಕೊಡ್ತಾರೆ ಒಗ್ಗರಣೆ ಬಜ್ಜಿ ಅಂತ ಹೇಳಿಬಿಟ್ಟು. ಸೊ ಅದೇ ಥರನೇ ನಮ್ಮ ಮನೆಯಲ್ಲೂ ಬೆಳಗ್ಗೆ ಗುಡ್ಡಕ್ಕೆ ಹೋಗಬೇಕಾದ್ರೆ ಎಲ್ಲರೂ ನಾಷ್ಟ ಮಾಡ್ಕೊಂಡ್ವಿ. ಅದರ ಜೊತೆ ಸ್ವಲ್ಪ ಮಿಕ್ಸ್ಚರ್ ಎಲ್ಲ ಹಾಕ್ಕೊಂಡ್ಬಿಟ್ಟು ಟಿಫನ್ ಮಾಡಿಕೊಂಡು ನಾವು ಮಧ್ಯಾಹ್ನ 11 ಅನ್ನೋಷ್ಟರಲ್ಲೇ ಗುಡ್ಡದ ಎಲ್ಲಮ್ಮ ಅಂತ ಹೇಳಿದ್ನಲ್ವ, ಅಲ್ಲಿಗೆ ಹೋಗ್ತಾ ಇರೋದು ಸಗರ. ಸೊ ಸಗರ ಬರೋದು ಯಾದಗಿರಿ ಡಿಸ್ಟಿಕ್ಕು ಶಾಪುರ ತಾಲೂಕಲ್ಲಿರೋದು. ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ನಮ್ಮ ಸೈಡ್ ಜನಕ್ಕೆ. ತುಂಬಾ ಫೇಮಸ್ ಟೆಂಪಲ್ ಅದು ಸಗರ ಎಲ್ಲಮ್ಮ ಅಂತ ಹೇಳಿಬಿಟ್ಟು. ಈ ಸಗರ ಎಲ್ಲಮ್ಮನ ಗುಡ್ಡ ತುಂಬ ಜನನೇ ಅಮಾವಾಸ್ಯೆ ಅಥವಾ ಯೂಶ್ವಲಿ ಸಂಕ್ರಾಂತಿ ಟೈಮಲ್ಲಿ ವಾರ ಎಲ್ಲ ಹಿಡ್ದಿರ್ತಲ್ವ, ಆ ಟೈಮಲ್ಲಿ ತುಂಬ ಜನ ಹೋಗ್ತಾರೆ. ಇದ್ರ ಜಾತ್ರೆನೂ ತುಂಬ ಚೆನ್ನಾಗಾಗುತ್ತೆ, ತುಂಬಾ ರಶ್ ಇರೋದು. ನಾವು ಲೈಕ್ ಯೂಶ್ವಲಿ ಬ್ಯಾಂಗ್ಳೂರಲ್ಲಿದ್ವಿ ಜಾತ್ರೆ ನಡೆದಾಗ, ಅವಾಗ ಹೋಗೋಕ್ಕಾಗಿರಲಿಲ್ಲ ಅಂತ ಅಂದ್ಬಿಟ್ಟು ಮೊನ್ನೆ ಊರಿಗೆ ಹೋದಾಗ ಎಲ್ಲರೂ ಮನೆಯಲ್ಲಿ ಸೇರಿಕೊಂಡು ಹೋಗಿದ್ವಿ. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ವ, ಏನಾದರೂ ಹರಕೆ ಹೊತ್ಕೊಂಡಿದ್ರೆ ಈ ಥರ ಎಲ್ಲ ಹರಕೆ ತೀರ್ಸೋಕ್ಕೆ ತುಂಬ ಜನ ಬರ್ತಿರ್ತಾರೆ. ಬ್ಯಾಟಿ ಕೊಡೋದಂತ ಹೇಳ್ತಾರೆ. ಸೊ ಅದನ್ನೆಲ್ಲ ಕೊಟ್ಬಿಟ್ಟು ಅವ್ರ ಹರಕೆನ ತೀರಿಸ್ತಾರೆ. ಸೊ ಇಲ್ಲಿ ಒಂದು ಸ್ವಲ್ಪ ಸ್ಟೆಪ್ಸ್ ಇದೆ. ಆಲ್ಮೋಸ್ಟ್ ಒಂದು 5 to 10 ಮಿನಿಟ್ಸ್, ಮ್ಯಾಕ್ಸಿಮಮ್ 15 ಮಿನಿಟ್ಸ್ ಒಳಗಡೆ ನಾವು ನಡ್ಕೊಂಡು ಹೋದರೆ ಮೇಲ್ಗಡೆ ಟೆಂಪಲ್ ರೀಚ್ ಮಾಡ್ಬೋದು. ತುಂಬಾ ಕಡಿಮೆ ಇರೋದು ಸ್ಟೆಪ್ಸ್, ತುಂಬ ಜಾಸ್ತಿ ಏನಿಲ್ಲ. ಸೊ ಎಲ್ಲ ಸ್ಟೆಪ್ಸ್ ಹತ್ಕೊಂಡ್ಬಿಟ್ಟು ದೇವಸ್ಥಾನ ರೀಚ್ ಆದ್ವಿ. ಸೊ ನೋಡ್ತಾ ಇದ್ದೀರಲ್ವ, ಇದೇ ಯಲ್ಲಮ್ಮನ ಗುಡ್ಡ ದೇವಸ್ಥಾನ. ಸೊ ಇಲ್ಲಿ ಬಂದುಬಿಟ್ಟು 2 ದೇವ್ರು ಇರೋದು. ಕೆಳಗಡೆ ಒಂದು ಯಲ್ಲಮ್ಮ ದೇವಿ ಇದ್ದಾರೆ, ಆಮೇಲೆ ಮೇಲ್ಗಡೆ ಒಂದು ಯಲ್ಲಮ್ಮ ದೇವಿದು ದೇವಸ್ಥಾನ ಇರೋದು. ಸೊ ಇದು ಟೆಂಪಲ್ ಬಂದುಬಿಟ್ಟು ಮೇಲ್ಗಡೆ ಇರೋದು. ಸೊ ತುಂಬಾ ಪವಾಡ ಇದೆ ಆ್ಯಕ್ಚುಲಿ ಯಲ್ಲಮ್ಮ ದೇವಿದು, ರೇಣುಕಾ ಯಲ್ಲಮ್ಮ ದೇವಿದು. ಇದು ತುಂಬಾ ಪ್ರಸಿದ್ಧವಾದಂಥ ಟೆಂಪಲ್ ಅಂತ ಹೇಳ್ಬೋದು. ಯೂಶ್ವಲಿ ಉದ್ಭವ ಮೂರ್ತಿ ಅಂತ ಹೇಳ್ತಾರೆ ಇಲ್ಲಿದು. ತುಂಬಾ ಮಹಿಮೆ ಇದೆ ಯಲ್ಲಮ್ಮನ ದೇವಿದು. ಆಮೇಲೆ ನಾವು ಹೋಗಿ ದಿನದಂದು ಅಲ್ಲಿ ಕಳಸ ಪ್ರತಿಷ್ಠಾಪನೆ ಇತ್ತು. ಸೊ ಅದೆಲ್ಲ ಹೋಮ ಹವನ ಎಲ್ಲ ಮಾಡಿಸಿದ್ರು. ಸೊ ದೇವ್ರ ದರ್ಶನ ಎಲ್ಲ ಪಡ್ಕೊಂಡು ನಾವು, ಆಮೇಲೆ ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲ, ಇಲ್ಲಿ ಯಲ್ಲಮ್ಮನ ಡೋಣಿ ಅಂತ ಹೇಳಿಬಿಟ್ಟು ಒಂದು ಡೋಣಿ ಇದೆ ಮೇಲ್ಗಡೆ, ಒಂದು ಸ್ವಲ್ಪ ದೇವಸ್ಥಾನದ ಹಿಂದೆನೇ ಇರೋದದು. ಸೊ ಅಲ್ಲಿ ಬಂದರೆ ಇದು ಯಲ್ಲಮ್ಮನ ಡೋಣಿ ಅಂತ ಹೇಳಿಬಿಟ್ಟು. ಇಲ್ಲಿ ನೋಡ್ತಾ ಇದ್ದೀರಲ್ವ, ಇಲ್ಲಿ ಯಾವಾಗಲೂ ನೀರಿರುತ್ತಂತೆ. ನಾನು ಫಸ್ಟ್ ಟೈಮ್ ಹೋಗಿದ್ದು. ಯಾವುದೇ ಕಾಲ ಆಗಲಿ, ಲೈಕ್ ಮಳೆಗಾಲ, ಬೇಸಿಗೆ ಕಾಲ, ಯಾವುದೇ ಕಾಲ ಇದ್ದರೂ ಇಲ್ಲಿರೋಂತಹ ನೀರು ಹಾಗೆ ಇರುತ್ತಂತೆ. ಸೊ ಇದೇನೋ ಒಂಥರ ಮಹಿಮೆ ಅಂತಲೇ ಹೇಳ್ಬೋದು ರೇಣುಕಾದೇವಿ ಯಲ್ಲಮ್ಮ ತಾಯಿದು. ಸೊ ಇಲ್ಲೆಲ್ಲ ಹೋಗಿಬಿಟ್ಟು ನಾವು ಮತ್ತೆ ದರ್ಶನ ಎಲ್ಲ ಮಾಡ್ಕೊಂಡ್ವಿ. ಸೊ ಇಲ್ಲಿ ದರ್ಶನ ಎಲ್ಲ ಮಾಡಿಕೊಂಡು ಪುನಃ ನಾವು ದೇವಸ್ಥಾನದ ಹತ್ರ ಬಂದ್ವಿ. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ವ, ನಾನು ಹೇಳ್ದಂಗೆ 2 ದೇವಸ್ಥಾನ ಇರೋದು. ಕೆಳಗಡೆ ಒಂದು ಯಲ್ಲಮ್ಮ ತಾಯಿ ಇದ್ದಾಳೆ, ಆಮೇಲೆ ಮೇಲ್ಗಡೆ ಒಂದು ಇರೋದು. ಅದಕ್ಕೆ 2 ಗೋಪುರ ನೋಡ್ತಾ ಇರ್ಬೋದು. ಆಮೇಲೆ ಒಂದು ಗೋಪುರಕ್ಕೆ ಇಲ್ಲಿ ಕಳಸ ಪ್ರತಿಷ್ಠಾಪನೆ ಆಗ್ತಾಯಿತ್ತು. ಅದ್ರ ಸಲುವಾಗಿ ಅಲ್ಲೆಲ್ಲ ಹೋಮ ಹವನದ್ದು ಪೂಜೆ ಎಲ್ಲ ಮಾಡಿದರು ನಾವು ಹೋದ ದಿನದಿಂದ. ಸೊ ನೋಡಿದ್ರಲ್ವ, ದರ್ಶನ ಎಲ್ಲ ಮಾಡ್ಕೊಂಡ್ವಿ. ದರ್ಶನ ಎಲ್ಲ ನೀಟಾಗಿ ಆಯಿತು. ಆಮೇಲೆ ನಾವು ಹೋಗಿದ್ದು ನೆಕ್ಸ್ಟ್ ಇಮಿಡಿಯೇಟ್ ಜಾತ್ರೆ ಆದ ನಂತರ. ಸೊ ಅಷ್ಟೊಂದು ರಶ್ ಏನಿರಲಿಲ್ಲ. ಜಾತ್ರೆ ಟೈಮಲ್ಲಿ ತುಂಬ ಅಂದರೆ ತುಂಬಾ ರಶ್ ಇರುತ್ತಂತೆ. ನಾನು ಚಿಕ್ಕವಳಿದ್ದಾಗ ಹೋಗಿದ್ದು ನೆನಪಿದೆ ನನಗೆ ಜಾತ್ರೆಗೆ, ಬಟ್ ಇವಾಗ ರೀಸೆಂಟಾಗಿ ಹೋಗೋಕ್ಕಾಗಿಲ್ಲ. ಸೊ ಅದಕ್ಕಾಗಿ ನಾವು ಟೆಂಪಲ್ಗೆ ಅಂತ ಹೇಳಿಬಿಟ್ಟು ಊರಿಗೆ ಹೋದಾಗ ಹೋಗಿದ್ವಿ. ಸೊ ನೋಡಿದ್ರಲ್ವ, ಈ ಥರ ಹೋಮ ಹವನ ಕಳಸದ್ದು ಪೂಜೆ ಎಲ್ಲ ಮಾಡಿದರು. ನೀಟಾಗಿ ದರ್ಶನ ಆಯಿತು ನಮ್ಮದೆಲ್ಲ. ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಗುಡ್ಡ ಇಳ್ಕೊಂಡು ಕೆಳಗಡೆ ಹೋಗ್ತಾ ಇದ್ವಿ, ಸ್ಟೆಪ್ಸ್ ಇಳ್ಕೊಂಡು. ಸೊ ಒಂದು ಸೈಡು ಸ್ಟೆಪ್ಸ್ ಹತ್ಕೊಂಡು ಬರಬೇಕು ದರ್ಶನಕ್ಕೆ ಅಂತ ಹೇಳ್ಬಿಟ್ಟು, ಆಮೇಲೆ ನೆಕ್ಸ್ಟ್ ಅಪೋಸಿಟ್ ಸೈಡಲ್ಲಿ ಸ್ಟೆಪ್ಸ್ ಇಳ್ಕೊಂಡು ತಿರ್ಗಾ ನಾವು ಎಲ್ಲಿಂದ ಹತ್ತಿರ್ತೀವಿ ಅಲ್ಲಿಗೆ ಹೋಗುತ್ತೆ ಅದು ರೂಟು. ಸೊ ನೋಡಿದ್ರಲ್ವ, ಈ ಥರ ಯಲ್ಲಮ್ಮ ತಾಯಿದು ದರ್ಶನ ಎಲ್ಲ ನೀಟಾಗಿ ಆಯಿತು. ಆಮೇಲೆ ಯಾರಾದರೂ ಈ ಥರ ಉತ್ತರ ಕರ್ನಾಟಕ ಸೈಡು ಶಾಪುರ ಸೈಡೆಲ್ಲ ಬಂದರೆ ಯಲ್ಲಮ್ಮ ತಾಯಿದು ದರ್ಶನ ಮಾಡ್ಕೊಳ್ಳೋಕ್ಕೆ ಮರಿಬೇಡಿ. ಸೊ ನೋಡಿದ್ರಲ್ವ, ಇದು ಬಂದುಬಿಟ್ಟು ನಮ್ಮ ಪಾಪು, ನಮ್ಮ ತಂಗಿ ಮಗು. ಸೊ ನಾವು ಅದು ತೊಟ್ಲಕ್ಕಂತ ಹೋಗಿದ್ದು ಊರಿಗೆ. ಸೊ ಆ ಟೈಮಲ್ಲೇ ಎಲ್ಲರೂ ಮನೆಯಲ್ಲಿ ಸೇರ್ಕೊಂಡ್ಬಿಟ್ಟು ಜಾತ್ರೆಗೆ ಅಥವಾ ದೇವಸ್ಥಾನಕ್ಕೆ ಅಂತ ಹೊರಟ್ವಿ. ಕೆಳಗಡೆ ಎಲ್ಲ ಬಂದು ನೋಡ್ತಿರ್ಬೋದು. ಇನ್ನೂ ಕೆಲವೊಂದೊಂದು ಶಾಪ್ಸ್ ಇತ್ತು. ರೀಸೆಂಟಾಗಿಯೇ ಜಾತ್ರೆ ಆಗಿತ್ತು ಯಲ್ಲಮ್ಮ ದೇವಿದು. ಸೊ ನೋಡಿದ್ರಲ್ವ,
ಇದು ಫಸ್ಟ್ ಎಂಟ್ರೆನ್ಸು. ನಾನು ಮುಂಚೆನೇ ತೋರಿಸ್ದಂಗೆ ಇಲ್ಲಿಂದ ಹೋಗಿ ಒಂದು ಸೈಡಿಂದ ಹತ್ಕೊಂಡು ಇನ್ನೊಂದು ಸೈಡಿಂದ ನಾವು ಕೆಳಗಡೆ ಬರಬೇಕು. ಸೊ ದರ್ಶನ ಎಲ್ಲ ಮಾಡಿಕೊಂಡು ಕೆಳಗೆ ಬಂದ್ವಿ. ಕೆಳಗಡೆ ಬಳೆ ಶಾಪ್ ಇತ್ತು. ಸೊ ಹೆಣ್ಮಕ್ಳಿಗಂದರೆ ಬಳೆ, ಹೂವು ಈ ಥರ ಎಲ್ಲ ತುಂಬಾ ಇಷ್ಟ ಅಲ್ವಾ. ಸೊ ನಾವು ಕೆಳಗಡೆ ಬಂದು ಗಾಜಿನ ಬಳೆದು ಅಲ್ಲಿ ಅಂಗಡಿ ಇತ್ತು, ಅಲ್ಲಿ ಹೋಗಿಬಿಟ್ಟು ಎಲ್ಲರೂ ಬಳೆನ ತೊಗೊಂಡ್ವಿ. ಬಳೆ ಎಲ್ಲ ನೀಟಾಗಿ ತೊಗೊಂಡು ಅಲ್ಲಿಂದ ನಾವು ಡೈರೆಕ್ಟಾಗಿ ಮನೆಗೆ ಹೊರಟ್ವಿ. ನಾನು ಮುಂಚೆನೇ ಹೇಳ್ದಂಗೆ ಮನೇಲಿ ಎಲ್ಲರೂ ಬಂದಿದ್ದು ಟೆಂಪಲ್ಗೆ. ಆಟೋ ಮಾಡ್ಕೊಂಡು ಬಂದಿದ್ವಿ ನಾವು, ಆಟೋ ಮುಗಿಸ್ಕೊಂಡು. ಸೊ ದರ್ಶನ ಎಲ್ಲ ಮಾಡಿಕೊಂಡು ಶಾಪಿಂಗ್ ಅಂದರೆ ಜಾತ್ರೆ ಟೈಮಲ್ಲಿ ಬಳೆ ಏನೇನಾದರೂ ಮಕ್ಕಳಿಗೆಲ್ಲ ಆಟ ಸಾಮಾನೆಲ್ಲ ತೊಗೊಂಡ್ಬಿಟ್ಟು ಮನೆಗೆ ಹೊರಟ್ವಿ. ಆನ್ ದ ವೇ ಹೋಗಬೇಕಾದ್ರೇ ಅಲ್ಲಿ ಇನ್ನೊಂದು ದೇವಸ್ಥಾನ ಬೀಜಮ್ಮ ದೇವಿ ಅಂತ ಹೇಳಿಬಿಟ್ಟು ಒಂದು ಟೆಂಪಲ್ ಇತ್ತು. ನಾನು ಮುಂಚೆನೇ ಹೇಳ್ದಂಗೆ ಪಾಪುನ ಫಸ್ಟ್ ಟೈಮ್ ನಾವು ಹೊರಗಡೆ ಕರ್ಕೊಂಡು ಬಂದಿದ್ವಿ. ಸೊ ಅದ್ರ ಸಲುವಾಗಿ ಆನ್ ದ ವೇ ಬರೋಂಥ ಎಲ್ಲ ದೇವ್ರುಗಳಿಗೂ ನಮಸ್ಕಾರ ಮಾಡಿ ಕಾಯಿ ಎಲ್ಲ ಹೊಡೆಸ್ಕೊಂಡ್ಬಿಟ್ಟು ನಾವು ಮನೆಗೆ ಹೊರಟ್ವಿ. ಸೊ ನೋಡೋದಲ್ವ, ಇದು ಬೀಜಮ್ಮ ದೇವಿ ದೇವಸ್ಥಾನ ಅಂತ ಹೇಳಿಬಿಟ್ಟು ಅಲ್ಲೆಲ್ಲ ಕಾಯಿ ಹೊಡೆಸ್ಕೊಂಡು, ಆಮೇಲೆ ಅದೇ ದಿನ ಈವ್ನಿಂಗಾಗಿ ಶ್ರೀ ಭಾಗ್ಯವಂತಿ ದೇವಿ ದೇವಸ್ಥಾನ ಅಂತ ಇದೆ ಸಗರ್ ಒಳಗಡೆ, ಅಲ್ಲೂ ಹೋಗಿಬಿಟ್ಟು ದೇವಿ ದರ್ಶನ ಎಲ್ಲ ಮಾಡ್ಕೊಂಡ್ಬಿಟ್ಟು ಮನೆಗೆ ಹೊರಟ್ವಿ. ಆಮೇಲೆ ಯಾರಾದರೂ ಈ ಥರ ಶಾಪುರ್ ಡಿಸ್ಟಿಕಲ್ಲಿ ಸಗರ್ಗೆ ಬಂದರೆ ಯಲ್ಲಮ್ಮ ಗುಡ್ಡ ಅಥವಾ ಯಲ್ಲಮ್ಮ ದೇವಿ ದೇವಸ್ಥಾನ ಹೋಗೋದನ್ನ ಮರಿಬೇಡಿ. ತುಂಬ ಅಂದರೆ ತುಂಬಾ ಪಾಸಿಟಿವ್ ವೈಬ್ ಕೊಡುತ್ತೆ. ಅಲ್ಲಿ ತುಂಬಾ ಮಹಿಮೆ ಇದೆ ಆ್ಯಕ್ಚುಲಿ. ಸೊ ಎಲ್ಲ ದೇವ್ರದ್ದು ದರ್ಶನ ಮಾಡ್ಕೊಂಡ್ಬಿಟ್ಟು ನಾವು ತಿರ್ಗಿ ಆಟೋಲ್ಲಿ ಮನೆಗೆ ಹೊರಟ್ವಿ. ಹೋಪ್ ನಿಮಗೆ ಈ ಸಗರ್ ಗುಡ್ಡದ ಯಲ್ಲಮ್ಮ ದೇವಿದು ಹೋಗಿರೋಂಥ ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್, ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.